ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಲಾಗ್ ಬಂದು ಒಂದು ವೀಕೆಂಡ್ ವೀಲಾಗ್ ಅಂತಲೇ ಹೇಳ್ಬೋದು. ಸೊ ಬೆಳಗಿನ ಜಾವ ಎದ್ದಿದ ತಕ್ಷಣವೇ ಹೋಗಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟಾಣಿ ರಂಗೋಲಿ ಬಿಡಿಸಿದ್ದೀನಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಪಾಸ್ತಾ ಮಾಡಿದ್ದೆ. ಮಕ್ಕಳು ತುಂಬ ದಿನದಿಂದ ಕೇಳ್ತಾಯಿದ್ರು ಪಾಸ್ತಾ ಮಾಡಿಕೊಡಮ್ಮ ಅಂತ. ಸೊ ನಾನು ಯೂಶ್ವಲಿ ಬಾಕ್ಸಸ್ ಎಲ್ಲ ಇದ್ದಾಗ ಪಾಸ್ತಾ ಮಾಡಲ್ಲ, ಬಟ್ ಇವತ್ತು ಸ್ಯಾಟರ್ಡೆ ಅವ್ರಿಗೆ ರಜಾ ಇರೋದ್ರಿಂದ ನಾನು ಇವತ್ತು ಹೆಂಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ವಾ, ಬಾಕ್ಸಸ್ಗೆಲ್ಲ ಏನು ಕಳಿಸೋಷ್ಟಿರಲ್ಲ ಅಂತ ಇವತ್ತು ಪಾಸ್ತಾ ಮಾಡಿ ಕೊಟ್ಟೆ. ಸೊ ಅವ್ರ ಫ್ರೆಂಡ್ಸ್ನ ಸಹ ಕರ್ಕೊಂಬಂದಿದ್ರು. ಸೊ ಅವ್ರಿಗೂ ಎಲ್ಲ ಇಲ್ಲಿ ಬಡಿಸ್ಕೊಟ್ಟಿದ್ದೀನಿ, ಅವರು ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನಾನು ಬೆಳಗಿನ ಜಾವ ಎದ್ದಿದ ತಕ್ಷಣ ಈ ಥರ ಏನಾದರೂ ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ. ಸೊ ಇವತ್ತು ಜೀರಾ ವಾಟ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬಾ ಸಿಂಪಲ್ಲು. ವಾಟರ್ಗೆ ಜೀರಾನ ಮಿಕ್ಸ್ ಮಾಡಿಕೊಂಡು ಕುದಿಸಿ ಕುಡಿಯೋದಷ್ಟೇ ಸೋದಿಸಿದ್ಮೇಲೆ. ಸೊ ಇದು ಒಂಥರ ರಿಫ್ರೆಶಿಂಗ್ ಆಗೂ ಇರುತ್ತೆ. ಅಂದರೆ ಈ ಕಾಫಿ ಟೀ ಅನ್ನೋದಕ್ಕಿಂತ ಈ ಥರದ್ದು ಏನೇನೋ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇವತ್ತು ಮಧ್ಯಾಹ್ನದ ಲಂಚ್ಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಾಯಿತ್ತು. ಸೊ ನಮ್ಮ ಮಕ್ಕಳಿಗೆಲ್ಲ ಪನ್ನೀರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಇವತ್ತು ಏನಾದರೂ ಒಂದು ಕರಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಲ್ಲ ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆಯಲ್ಲೇ ಪನ್ನೀರ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ನಂದಿನಿ ಅವರ ಟೆಟ್ರಾ ಪ್ಯಾಕ್ ಸಿಗುತ್ತಲ್ಲ, ಆ ಥರ ಒಂದು 3 ಪ್ಯಾಕೆಟ್ಸ್ನ ಹಾಲು ತೊಗೊಳ್ತಾ ಇದ್ದೀನಿ. ಸೊ ನೀವು ಯಾವ ಹಾಲಾದರೂ ತೊಗೋಬೋದು. ಮಾಡೋದಂತೂ ಪ್ರೊಸೀಜರ್ ಸೇಮ್ ಇರುತ್ತೆ. ಸೊ ಇದು ಒಂದು 3 ಪ್ಯಾಕೆಟ್ಸ್ ತೊಗೊಂಡ್ರೆ 1 ಟೈಮ್ಗೆ ನಮಗೆ ಸರಿ ಹೋಗುತ್ತೆ. ಯಾಕಂದರೆ ನೈಟು ನಾವೆಲ್ಲ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಒಂದು ರೀಸನಿಂದ ಮಧ್ಯಾಹ್ನ 1 ಹೊತ್ತಿಗಷ್ಟೇ ಇಲ್ಲಿ ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ 3 ಪ್ಯಾಕೆಟ್ಸು 1 ಟೈಮ್ಗೆ ನಮಗೆ ನೀಟಾಗಿ ಸರಿ ಹೋಗುತ್ತೆ. ಸೊ ಪನ್ನೀರ್ ಮಾಡಬೇಕಾದ್ರೆ ನೀವು ಮಸಾಲ ಪನ್ನೀರ್ ಸಹ ಮಾಡ್ಕೋಬೋದು, ಪ್ಲೇನ್ ಪನ್ನೀರ್ ಸಹ ಮಾಡ್ಕೋಬೋದು. ಇವತ್ತು ನಾನು ಪ್ಲೇನಾಗಿ ಪನ್ನೀರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಇವಾಗ ಶಾಪ್ಸಲ್ಲೆಲ್ಲ ಸಿಗುತ್ತಲ್ಲ, ನಾರ್ಮಲ್ ಅದೇ ಥರನೇ ಇರುತ್ತೆ. ಸೊ ಈ ಥರ ಹಾಲನ್ನ ಕಾಯಕ್ಕಿಟ್ಟು ಅದರಲ್ಲಿ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಿಂಬೆಹಣ್ಣು ರಸ ಎಷ್ಟು ಹಾಕ್ಕೋಬೇಕು ಅಂತ. ನಾನು ಯೂಸ್ ಮಾಡಿರ್ಕೊಂಡಿರೋಂಥ ಅಂದರೆ ಒಂದು 600 ml ಹಾಲಿಗೆ ಒಂದು ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ನೀವು 1 ಲೀಟ್ರ್ ಯೂಸ್ ಮಾಡೋಂಗಿದ್ರೆ ಒಂದು ಫುಲ್ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣಿಗೆ ಬದಲು ನೀವು ವಿನೆಗರ್ ಸಹ ಯೂಸ್ ಮಾಡ್ಬೋದು. ಸೊ ನಿಂಬೆಹಣ್ಣು ರಸ ಹಾಕಿದ ತಕ್ಷಣ ಈ ಥರ ಹಾಲು ಹೊಡಿತಾ ಇರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದಾಗ ಒಂದು ಮಸ್ಕುಲಿನ್ ಕ್ಲಾತು, ಇಲ್ಲಾಂದರೆ ನಾನು ಒಂದು ಕರ್ಚೀಫ್ ತೊಗೊಂಡಿದ್ದೀನಿ ಕಾಟನ್ದು, ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಸೋದಿಸ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ನೋಡಿಕೊಂಡು ಸೋದಿಸ್ಕೊಳ್ಳಿ. ಸೊ ಈ ಥರ ಹಾಕಿಬಿಟ್ಟು ನೀಟಾಗಿ ಅದರಲ್ಲಿರೋವಂಥ ಎಕ್ಸ್ಟ್ರಾ ವಾಟರ್ ಏನೇನಿರುತ್ತಲ್ಲ ಅದನ್ನೆಲ್ಲ ಸ್ಕ್ವೀಸ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಸ್ಕ್ವೀಸ್ ಮಾಡಿದ್ಮೇಲೆ ಆ ನೀರನ್ನ ಬಿಸಾಕ್ಬಿಟ್ಟು ಮತ್ತು ತಣ್ಣೀರನ್ನ ತಗೊಂಡು ಈ ಥರ ನೀಟಾಗಿ ಮತ್ತೆ ಇದರಲ್ಲಿ ನೀರು ಹಾಕಿದ್ರೆ ಆ ಒಂದು ಸೋರ್ನೆಸ್ ನಿಂಬೆಹಣ್ಣು ಏನೇನಿರುತ್ತಲ್ಲ ಹುಳಿ ಅದೆಲ್ಲ ಹೋಗುತ್ತೆ. ಸೊ ಈ ಥರ ಮಾಡಿದ್ಮೇಲೆ ಇದನ್ನು ನೀಟಾಗಿ ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ನೆಲ್ಲ ಮತ್ತೆ ಸ್ಕ್ವೀಸ್ ಮಾಡಿ ಒಂದು ಭಾರವಾದ ಒಂದು ವಸ್ತು ಏನನ್ನ ಇದ್ರ ಮೇಲೆ ಇಡಬೇಕು. ಸೊ ನಾನು ಒಂದು ಸ್ಕ್ವೇರ್ ಶೇಪ್ ಬರಲಿ ಅಂತ ಇದನ್ನು ಒಂದು ಸ್ಕ್ವೇರ್ ಶೇಪ್ ಥರ ನೀಟಾಗಿ ಮಡಚಿ, ಅಂದರೆ ಇವಾಗ ಸ್ಟೋರ್ಸಲ್ಲೆಲ್ಲ ಸ್ಕ್ವೇರ್ ಶೇಪಲ್ಲಿ ಬರುತ್ತಲ್ಲ ಅದೇ ಶೇಪಲ್ಲಿ ಬರಬೇಕಂದ್ರೆ ಈ ಥರ ಅದೇ ನೀಟಾಗಿ ನೋಡಿ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ನಾನು ಮಡಚಿಡ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಮಡಚಿ ಇದ್ರ ಮೇಲೆ ಏನಾದರೂ ಭಾರವಾಗಿರೋಂಥ ಒಂದು ವಸ್ತುನ ಇಡಬೇಕು. ನಾನಿಲ್ಲಿ ಈ ಥರ ಒಂದು ಕುಟ್ಟೋ ಕಲ್ಲಿತ್ತು, ಇದು ಸ್ವಲ್ಪ ಭಾರ ಇರುತ್ತೆ ಅಂತ ಈ ಥರ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇದು ಒಂದು 20 ಮಿನಿಟ್ಸ್ ನೀವು ಇಡಬೇಕು. ಎಕ್ಸ್ಟ್ರಾ ವಾಟರ್ ಏನೇನಿರುತ್ತಲ್ಲ ಅದೆಲ್ಲ ಸ್ಕ್ವೀಸ್ ಆದಮೇಲೆ ತೆಗೆದು ನೋಡಿದ್ರೆ ನೀವು ಸ್ಟೋರ್ಸಲ್ಲೆಲ್ಲ ಯಾವ ರೀತಿ ಸಿಗುತ್ತಲ್ವ ಪನ್ನೀರು ಅದೇ ಥರ ಆಗಿರುತ್ತೆ. ಸೊ ನಾನಿವಾಗ ಏನು ಕರ್ಚೀಫ್ನ ಸುತ್ತಿದ್ನಲ್ಲ ಇವಾಗ ಅದನ್ನೆಲ್ಲ ರಿಮೂವ್ ಮಾಡಿ ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತೀನಿ. ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಫ್ರೆಶ್ ಆಗಿರುತ್ತೆ ಪನ್ನೀರು. ಯಾಕಂದರೆ ನಾವು ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡಿಕೊಂಡು ಅವತ್ತೇ ತಿನ್ನೋದ್ರಿಂದ ಅದು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಅಂದರೆ ತುಂಬ ದಿನ ಆಗಿರುತ್ತೆ ಸ್ಟೋರ್ಸಲ್ಲೆಲ್ಲ ಮಾಡಿ, ಅದು ತುಂಬ ದಿನ ಆದಮೇಲೆ ನಾವು ತಂದಿರ್ತೀವಿ. ಅಂಥದ್ದನ್ನು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ನಾವೇ ಆವಾಗೇ ತಿನ್ನೋದ್ರಿಂದ ಒಂದು ಹೆಲ್ತಿ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಸಾಫ್ಟಾಗೂ ಬರುತ್ತೆ. ಮತ್ತು ನೋಡಿ ಅದು ಕ್ಯೂಬ್ಸ್ ಎಲ್ಲ ನೀಟಾಗಿ ಕಟ್ ಮಾಡೋದ್ರಿಂದ ನಮಗೆ ಅದು ಸ್ಟೋರಿಂದ ತಂದಿರೋದು ಮನೇಲಿ ಮಾಡಿರೋದು ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನಿಮ್ಮಲ್ಲಿ ಯಾರಿಗಾದರೂ ಯಾವಾಗೂ ಸ್ಟೋರಲ್ಲಿ ತಂದೆ ತಿನ್ನೋವಂಥ ಒಂದು ಅಭ್ಯಾಸ ಇರೋರು ಈ ಥರ ಸಹ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಸೊ ನೆಕ್ಸ್ಟು ಇದನ್ನು ಯೂಸ್ ಮಾಡಿಕೊಂಡು ಇವಾಗ ಒಂದು ಮಟರ್ ಪನ್ನೀರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ತುಂಬಾ ಈಸಿ. ಈರುಳ್ಳಿ, ಟೊಮೆಟೊ ಮತ್ತು ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟೂ ರೆಡಿ ಮಾಡಿ ಇಟ್ಕೋಬೇಕು. ಸೊ ಆ್ಯಕ್ಚುಲಿ ಗೋಡಂಬಿ ಖಾಲಿ ಆಗಿತ್ತು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ಬಾದಾಮಿ ಯೂಸ್ ಮಾಡ್ತಾಯಿದ್ದೀನಿ.
ಸೊ ಅದು ಖಾಲಿ ಆಗಿದ್ದು ನನಗೆ ಗೊತ್ತಿರಲಿಲ್ಲ, ಬಟ್ ಮಾಡಬೇಕಾದ್ರೆ ಅದು ನೋಡಿಕೊಂಡೆ. ಸೊ ಆ್ಯಕ್ಚುಲಿ ಬಾದಾಮಿ ಯೂಸ್ ಮಾಡೋಂಗಿದ್ರೆ ನೀವು ಮೊದಲೇ ನೆನೆಸಿಟ್ಟು ಒಂದು ಹಾಫ್ ಆನ್ ಅವರ್ ಮುಂಚೆ ಅದು ಸಿಪ್ಪೆ ಬಿಡಿಸಿ ರುಬ್ಕೋಬೇಕು. ಬಟ್ ಅಷ್ಟು ಟೈಮ್ ಇರಲಿಲ್ಲ. ಅದೊಂದು ರೀಸನಿಂದ ನಾನು ಏನು ಮಾಡಿದ್ನಂದರೆ ಈ ಬಾದಾಮಿ ಏನಿರುತ್ತಲ್ವ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿಕೊಂಡೆ. ಸೊ ದಟ್ ಅದನ್ನು ಮತ್ತೆ ಮಸಾಲೆಯಲ್ಲಿ ರುಬ್ಬಿದ್ರೆ ಅದು ಸ್ಮೂತಾಗಿ ಪೇಸ್ಟ್ ಥರನೇ ಆಗಿರುತ್ತೆ. ಸೊ ಈ ಬಾದಾಮಿ ಅವ್ರ ಗೋಡಂಬಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆ ಕನ್ಸಿಸ್ಟೆನ್ಸಿಗೋಸ್ಕರ ಥಿಕ್ನೆಸ್ ಬರಬೇಕು ಗ್ರೇವಿ ಅಂತ. ಸೊ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಸಹ ಏನು ಬಿಡಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಅದು ಜಾಸ್ತಿನೇ ಹಾಕ್ಕೋಬೋದು, ಬಟ್ ಮಕ್ಕಳು ತಿನ್ನೋದ್ರಿಂದ ನಾನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದೆರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಏನೇನು ಹಾಕ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲೇ ಶಾಲೋ ಫ್ರೈ ಮಾಡಿ ಅದಾದಮೇಲೆ ಮಸಾಲೆನ ಪೇಸ್ಟಾಗಿ ರುಬ್ಕೋಬೇಕು. ಸೊ ಇವಾಗ ಒಂದು ಏಲಕ್ಕಿ ಸಹ ನೀವು ಹಾಕ್ಕೋಬೋದು. ಸೊ ನಾನು ಅದು ಹಾಕ್ಕೊಂಡಿರೋದನ್ನು ವಿಡಿಯೋ ತೊಗೊಂಡಿರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಏಲಕ್ಕಿ ಹಾಕ್ಕೊಳ್ಳಿ, ಅದು ಫ್ರಾಗ್ನೆನ್ಸ್ ತುಂಬ ಚೆನ್ನಾಗಿರುತ್ತೆ. ಬಾದಾಮಿನ ನೀವೇನ ನೆನೆಸಿಟ್ಟು ಸಿಪ್ಪೆ ಬಿಡಿಸಿದ್ರೆ ಈ ಟೈಮಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಈ ಥರ ಪುಡಿ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಇವಾಗೆಲ್ಲ ಹಾಕಿ ನೀಟಾಗಿ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಸ್ವಲ್ಪ ಜನ ಈ ನಾರ್ತ್ ಇಂಡಿಯನ್ ಇದು ಗ್ರೇವೀಸ್ ಮಾಡುವಾಗ ಕ್ರೀಮ್ ಸಹ ಯೂಸ್ ಮಾಡ್ತಾರೆ, ಬಟ್ ನಾನು ಅಂಥದ್ದೆಲ್ಲ ಸ್ಟಾಕ್ ಇಟ್ಕೊಳ್ಳಲ್ಲ. ಸೊ ಲಾಸ್ಟಲ್ಲಿ ನಿಮ್ಮನೇಲಿ ಏನಾದ್ರು ಕ್ರೀಮ್ ಇದ್ದರೆ ಇದೆಲ್ಲ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ನೀವು ಸರ್ವ್ ಮಾಡ್ಕೊಳ್ಳೋ ಟೈಮಲ್ಲಿ ಮಿಲ್ಕ್ ಕ್ರೀಮ್ ಸಹ ಹಾಕ್ಕೊಂಡ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಬರುತ್ತೆ. ಇವಾಗ ಸಹ ನೀವು ಸ್ವಲ್ಪ ಗೋಡಂಬಿ ಜಾಸ್ತಿ ಮಾಡಿಕೊಂಡ್ರೆ ಅದೇ ಥರನೇ ಅನಿಸುತ್ತೆ. ಇವಾಗ ಅದೇ ಬಾಣಲೆಗೆ ನೀಟಾಗಿ ಎಲ್ಲ ಒಂದು ಡ್ರೈ ಸ್ಪೈಸಸ್ ಹಾಕ್ಕೊಳ್ತಾ ಇರಿ. ಅಂದರೆ ಚಕ್ಕೆ, ಲವಂಗ, ಮರಾಠಿ ಮಗು ಮತ್ತು ಬಿರಿಯಾನಿ ಎಲೆ, ಸೋಂಪು ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸೊ ಮನೇಲಿ ಏನಿದೆ ಅದೇ ಹಾಕ್ಕೊಳ್ಳಿ. ಇವಾಗ ನಾನು ಏನು ಮಿಕ್ಸಿಗೆ ರುಬ್ಕೊಂಡಿರ್ತೀನಲ್ವ ಮಸಾಲೆ ಇದೆಲ್ಲ ಹಾಕ್ಕೊಂಡು ಒಂಚೂರು ಎಣ್ಣೆ ಬರೋವರೆಗೂ ಹುರ್ಕೋಬೇಕು. ಇದಾದಮೇಲೆ ನೀವು ಏನೇನು ಸ್ಪೈಸಸ್ ಇರುತ್ತಲ್ವ ಪೌಡರ್ಸು ಅದನ್ನೆಲ್ಲ ಹಾಕ್ಕೋಬೋದು. ನಾನು ಈ ಒಂದು ಗ್ರೇವಿಗೆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಮತ್ತು ಜೀರಾ ಪೌಡ್ರ್ ಯೂಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಜೀರಾ ಪೌಡ್ರು ಮನೇಲಿ ಖಾಲಿ ಆಗಿತ್ತು, ಅದಕ್ಕೆ ಜೀರಿಗೆನೇ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡೆ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವೇನಾದರೂ ಕಲರ್ ಬೇಕಾದರೆ ಅಂದರೆ ಈ ಫುಡ್ ಕಲರ್ಸ್ ಬರುತ್ತಲ್ಲ ಆರೆಂಜ್ ಕಲರು ಅಂಥದ್ದೇನಾದರೂ ಬೇಕಾದರೆ ನೀವು ಯೂಸ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಬಟ್ ಯೂಶ್ವಲಿ ನಾನು ಈ ಫುಡ್ ಕಲರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅದೊಂದು ರೀಸನಿಂದ ನಾನು ಇಲ್ಲಿ ಹಾಕಿಲ್ಲ. ಇದು ನಾರ್ಮಲ್ ಕಲರೇ ಬರುತ್ತೆ, ಲೈಟ್ ಆರೆಂಜ್ ಕಲರು. ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾನು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಹಸಿ ಬಟಾಣಿ ಏನು ಹಾಕ್ಕೊಂಡಿದ್ದೀನಲ್ಲ ಬೇಯಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಕುದಿಸ್ಕೋಬೇಕು. ಸೊ ಬಟಾಣಿ ಬೆಂದಿದೆ ಅಂದರೆ ಗ್ರೇವಿ ರೆಡಿ ಆಗಿದೆ ಅಂತಲೇ ಅರ್ಥ. ಸೊ ನೀವು ಇವಾಗ ಈ ಒಂದು ಪನ್ನೀರ್ ಏನು ಮಾಡ್ಕೊಂಡಿದ್ದೀರಲ್ಲ ಇದನ್ನು ನೀವು ಶಾಲೋ ಫ್ರೈ ಮಾಡಿ ಲಾಸ್ಟಲ್ಲಿ ಅದರಲ್ಲಿ ಹಾಕ್ಕೋಬೋದು ಗ್ರೇವಿಯಲ್ಲಿ, ಇಲ್ಲಾಂದರೆ ಸಾಫ್ಟಾಗಿರ್ಬೇಕಂದ್ರೆ ಡೈರೆಕ್ಟಾಗೆ ಹಾಕ್ಕೋಬೋದು. ಸೊ ನಾನಿವತ್ತು ಏನು ಶಾಲೋ ಫ್ರೈ ಮಾಡಿಟ್ಕೊಂಡಿಲ್ಲ, ಡೈರೆಕ್ಟಾಗಿ ಪನ್ನೀರ್ನೆಲ್ಲ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ಇದ್ರ ಮೇಲೆ 1 ಸ್ಪೂನ್ ಬಟರು ಇಲ್ಲಾಂದರೆ ಗೀ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೋಬೋದು. ಸೊ ಮಟರ್ ಪನ್ನೀರ್ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಚಪಾತಿ ಮಾಡ್ಕೊಂಡಿದ್ದೆ. ಇದೆರಡಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನು. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಚಪಾತಿ ಮತ್ತು ಬಟರ್ ಪನ್ನೀರ್ ಮಸಾಲ ಇಲ್ಲ ಮಟರ್ ಪನ್ನೀರು ಇಂಥ ಒಂದು ಕಾಂಬಿನೇಷನ್ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಪನ್ನೀರಲ್ಲಿ ಯಾವ ರೆಸಿಪಿ ಇಷ್ಟ ಅನ್ನೋದನ್ನು ಸಹ ನನಗೆ ತಿಳಿಸ್ಕೊಡಿ. ಸೊ ಇವತ್ತು ಲಂಚಿಗೆ ನಾನು ಒಂಚೂರು ಆನಿಯನ್ಸ್ನ ಸರ್ವ್ ಮಾಡಿಕೊಂಡೆ ಈ ಒಂದು ಮಟರ್ ಪನ್ನೀರ್ ಜೊತೆ. ಯಾಕಂದರೆ ಯೂಶ್ವಲಿ ನನಗೆ ಈ ಮಟರ್ ಪನ್ನೀರು ಇಲ್ಲ ನಾನ್ ವೆಜ್ಜು ಇಂಥದ್ದೆಲ್ಲ ತಿನ್ನಬೇಕಾದ್ರೆ ಆನಿಯನ್ಸು ಕಾಂಬಿನೇಷನ್ ಆಗಿ ತಿನ್ನೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ನನ್ನ ಮಕ್ಕಳಿಗಂತೂ ಲೆಮನ್ ಇಷ್ಟಪಡ್ತಾರೆ, ನನಗೆ ಆನಿಯನ್ಸ್ ಇಷ್ಟ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆನಿಯನ್ಸ್ ಇಷ್ಟ ಇಲ್ಲ ಲೆಮನ್ ಇಷ್ಟ ಬೀಳ್ತೀರಾ ಅನ್ನೋದನ್ನು ಸಹ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಬಿಸಿ ಬಿಸಿ ಚಪಾತಿ, ಪನ್ನೀರು ಮತ್ತು ಜೊತೆಗೆ ಸ್ವಲ್ಪ ಆನಿಯನ್ಸು, ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು. ಹೆಂಗೂ ಡ್ರೈ ಫ್ರೂಟ್ಸು ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಮಧ್ಯಾಹ್ನದ ಲಂಚೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಸಂಜೆ ಮೇಲೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಮಕ್ಕಳೆಲ್ಲ ಮನೇಲಿದ್ದರೆ ಈ ಕಾರ್ಟೂನ್ಸ್ ಅನ್ನೋದು ಕಾಮನ್ ಆಗಿರುತ್ತೆ. ಅವ್ರೇನು ಹಾಕ್ಕೊಂಡು ನೋಡ್ತಾರೋ ನಾವು ಅದನ್ನೇ ನೋಡೋದನ್ನು ಈ ನಡುವೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಹಂಗೆ ಮಕ್ಕಳಿಗೆಲ್ಲ ಲೈಕ್ ಇಲ್ಲಿ ಲಂಚೆಲ್ಲ
ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಶಾಪಿಂಗ್ ಇವಾಗ ಬಂದಿದ್ದೀನಿ. ಸೊ ಸ್ವಲ್ಪ ಡ್ರೈ ಫ್ರೂಟ್ಸು ಇಂಥದ್ದೆಲ್ಲ ತಗೊಂಡು ನೆಕ್ಸ್ಟು ಅಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು ಇದೆಲ್ಲ ಶಾಪಿಂಗ್ ಮಾಡೋಷ್ಟರಲ್ಲಿ. ಸೊ ಈ ಒಂದು ಮಳೆ ಬಂದರೆ ಅಂತೂ ನನಗಂತೂ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಇದು ನಮ್ಮ ಒಂದು ಶಾಪೇ ಜಯನಗರಲ್ಲಿರುವಂಥದ್ದು. ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಇದೊಂದು ಬಜ್ಜಿ ಸೆಂಟರ್ ತುಂಬಾ ಫೇಮಸ್ಸು. ಅಲ್ಲೋಗಿ ಬಿಸಿ ಬಿಸಿ ಬಜ್ಜಿ ಎಲ್ಲ ಪಾರ್ಸಲ್ ಕಟ್ಕೊಂಡು ಮನೆಗೆ ಬಂದೆ. ಸೊ ಹಂಗೆ ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಇದೊಂದು ರಂಗೋಲಿ ಸ್ಟಿಕ್ಕರು ಅಂದರೆ ಈ ಹೊಸ್ಲಿಗೆಲ್ಲ ಮೆಚ್ತಾರಲ್ಲ ಅದೊಂದು ಶಾಪಿಂಗ್ ಮಾಡ್ಕೊತಂದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ದೇವ್ರ ಮನೆ ಹತ್ರ ಈ ರಂಗೋಲಿ ಎಲ್ಲ ಬಿಡಿಸಿದಾಗ ಅದು ಹೊಸ್ಲೆಲ್ಲ ತುಂಬಾ ಒಂಥರ ವೈಟ್ ಕಲರ್ ಚೇಂಜ್ ಆಗ್ತಾಯಿತ್ತು. ಸೊ ಅದಕ್ಕೆ ಲೈಕ್ ಔಟ್ಸೈಡ್ ಹೊಸ್ಲಿಗೆ ಮಾತ್ರ ಈ ರಂಗೋಲಿ ಬಿಡೋಣ, ಸೊ ಒಳಗಡೆ ಇರೋ ಒಂದು ಹೊಸ್ಲಿಗೆ ಈ ಥರ ಮೆಚ್ಚಿಬಿಡೋಣ, ಲೈಟಾಗಿ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಬಿಟ್ಕೊಂಡ್ರೆ ನಡೆಯುತ್ತೆ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಫೈನಲಿ ಒಂದು ಶಾಪಲ್ಲಿ ಇವತ್ತು ಸಿಕ್ತು. ಸೊ ಅದನ್ನು ಇಲ್ಲೆಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಅಂಟಿಸಿದ್ಮೇಲೆ ಅಂತೂ ಒಂದು ಸ್ವಲ್ಪ ಕಳೆ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನಾನು ಚಿಕ್ಕ ರಂಗೋಲಿನೇ ಬೇಕು ಅಂತ ಹುಡುಕ್ತೆ, ಫೈನಲಿ ಅದೇ ಥರ ಸಿಕ್ತು. ಸೊ ಇವಾಗೆಲ್ಲ ಇಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ ನೈಟ್ ಬಂದು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಗ್ರಾಸರೀಸ್ ಏನೇನು ತಂದಿದ್ದೀನೋ ಅದನ್ನು ರೀಫಿಲ್ಲಿಂಗ್ ಮಾಡಿ ಡಿನ್ನರ್ ಹೆಂಗೋ ಔಟ್ಸೈಡ್ ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ಸೊ ಏನೂ ಅಂಥ ಕೆಲಸ ಇಲ್ಲ. ಇನ್ನು ಕಿಚನ್ ಒಂದು ಏನೇನು ಪಾತ್ರೆ ಇದೆಯಲ್ಲ ಅದೆಲ್ಲ ಡಿಶ್ ವಾಷರ್ಗೆ ಹಾಕಿ ಇನ್ನು ಮಲ್ಗೋದಷ್ಟೇ. ಸೊ ಅದಕ್ಕೆ ಫ್ರೀ ಆಗಿದ್ದೀನಿ ಅಂತ ಇವತ್ತನ್ನೆಲ್ಲ ಸ್ಟಿಕ್ ಮಾಡಿಬಿಟ್ಟು ಇದು ಮಾಡೋಣ ಅಂತ ಎಲ್ಲ ಸ್ಟಿಕ್ ಮಾಡ್ತಾಯಿದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯಿತಾ ಈ ಒಂದು ರಂಗೋಲಿ ಮೆಚ್ಚಿರೋದು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ಹೊಸ್ತಿಲ್ ಮುಂದೆ ಸಹ ಒಂದು ಪುಟಾಣಿ ರಂಗೋಲಿನ ಹುಡುಕ್ತೆ, ಅಂದರೆ ಒಂದು ಸ್ಟಿಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ. ಬಟ್ ಅಲ್ಲಿ ಖಾಲಿ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಅದನ್ನು ಒಂದು ತಂದು ಇಲ್ಲಿ ಮೆಚ್ಚಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇದೇ ಡಿಸೈನು, ಹೇಗಿದೆ, ನಿಮಗೆಲ್ಲ ಇಷ್ಟ ಆಯಿತಾ? ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟು ಇನ್ನು ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಲ್ವ ಅದನ್ನೆಲ್ಲ ರೀಫಿಲ್ ಮಾಡಿಟ್ಬಿಟ್ರೆ ಇನ್ನೊಂದು ಟಾಸ್ಕ್ ಮುಗ್ದಂಗೆ ಆಗುತ್ತೆ. ಸೊ ಸ್ವಲ್ಪ ಸ್ಪೈಸಸ್ಸು ಮತ್ತು ಡ್ರೈ ಫ್ರೂಟ್ಸು ಇಂಥದ್ದೆಲ್ಲ ತಂದಿದೆ. ಸೊ ಈ ವೀಕೆಂಡ್ಸ್ ಬಂದರೆ ಇಂಥದ್ರಲ್ಲೇ ಟೈಮ್ ಆಗೋಗುತ್ತೆ. ಏನೇನೋ ಅಂದ್ಕೊಂಡಿರ್ತೀವಿ ವೀಕೆಂಡ್ ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ, ಬಟ್ ಮನೆಯದು ರಿಲೇಟೆಡ್ ಇಂಥದ್ದು ಮಾಡೋದಕ್ಕೆ ಟೈಮೆಲ್ಲ ಆಗೋಗುತ್ತೆ. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ವೀಕೆಂಡ್ ಆದರೂ ಎಲ್ಲಾದರೂ ಫ್ಯಾಮ್ಲಿ ಟೈಮ್ ಥರ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಎಷ್ಟು ಸಕ್ಸಸ್ಫುಲಿ ಅದಾಗುತ್ತೆ ಅಂತ. ಸೊ ಈ ಡ್ರೈ ಫ್ರೂಟ್ಸು ಇದೆಲ್ಲ ಇರೋದ್ರಿಂದ ಏನಾದರೂ ಒಂದು ದಿನ ಫ್ರೂಟ್ಸ್ ಎಲ್ಲ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಎಲ್ಲ ಕಳ್ಸೋಕ್ಕೆ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಥರನೂ ಇರುತ್ತೆ. ಮತ್ತು ಇದನ್ನು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಈ ಬೇಕ್ರಿ ಐಟಮ್ಸು ಅಂಥದ್ದೆಲ್ಲ ತಿನ್ನೋದಕ್ಕಿಂತ ಇದು ಒಂದು ಗುಡ್ ಹೆಲ್ತಿ ಆಪ್ಷನ್ ಅಂತ. ಯೂಶ್ವಲಿ ನಾನು ಇದನ್ನು ಸ್ಟಾಕ್ ಇಟ್ಟಿರ್ತೀನಿ ಡ್ರೈ ಫ್ರೂಟ್ಸ್ನ. ಸೊ ಮಗಳ ಡ್ರೆಸ್ ಸಹ ಇವತ್ತು ಹೋಗಿ ಹಂಗೆ ಹೊಲಿಯೋಕ್ಕೆ ಕೊಟ್ಟು ಬಂದೆ. ಅಂದರೆ ಲಾಸ್ಟ್ ಟೈಮ್ ವ್ಲಾಗಲ್ಲಿ ನಾನು ತೋರಿಸಿದ್ನಲ್ವ, ಒಂದು ಲೆಹೆಂಗಾಗೆ ಒಂದು ಮೆಟೀರಿಯಲ್ ತಂದಿದ್ದೀನಿ ಹೊಲ್ಸೋಕ್ಕೆ ಅಂತ, ಅದನ್ನು ಸಹ ಇವತ್ತು ಸ್ಟಿಚಿಂಗಿಗೆ ಎಲ್ಲ ಕೊಟ್ಟು ಬಂದೆ. ಸೊ ಆಲ್ಮೋಸ್ಟ್ ಎಷ್ಟೊಂದು ಟಾಸ್ಕ್ ಅಂದ್ಕೊಂಡು ಹೋಗಿದ್ನು, ಆಲ್ಮೋಸ್ಟ್ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಶಾಪಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಕತ್ಲು ಸಹ ಆಗಿತ್ತು. ಸೊ ಅಲ್ಲ ಆಚೆನೇ ಡಿನ್ನರ್ ಮುಗಿಸ್ಕೊಂಬಂದ್ಬಿಟ್ಟಿದ್ದೀನಿ. ಕೆಲವೊಂದು ಸಲ ಮನೆ ಕೆಲಸ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದು, ಆಫೀಸ್ ಕೆಲಸ ಇಂಥದ್ದೇ ನಮ್ಮದು ಲೈಫೆಲ್ಲ ಮುಗ್ದೋಗ್ತಾ ಇದೆ ಅಂತ ಒಂಥರ ಡಿಮೋಟಿವೇಟ್ ಆಗ್ತೀವಿ, ಏನೂ ಎಂಜಾಯ್ ಮಾಡ್ತಾ ಇಲ್ಲ ಅಂತ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ತೀವಿ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾವೊಂದು ಲೈಫಲ್ಲಿ ಏನೇನು ಮಾಡ್ತಾ ಇರ್ತೀವಲ್ಲ ಅದೇ ಆ್ಯಕ್ಚುಯಲ್ ಲೈಫು, ಅದರಲ್ಲೇ ಎಂಜಾಯ್ ಮಾಡೋದು ಕಲಿಬೇಕು. ಸೊ ಒಂದು ಶಾಪಿಂಗ್ ಹೋಗೋದನ್ನು ಆ ಮೂಮೆಂಟ್ನು ಎಂಜಾಯ್ ಮಾಡಿದ್ರೆ ಲೈಫ್ನ ಆ್ಯಕ್ಚುಲಿ ನಾವು ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಬದುಕಬೇಕು. ಸೊ ಅದು ಬಿಟ್ಟು ಲೈಕ್ ಆ ಮೂಮೆಂಟ್ನ ಎಂಜಾಯ್ ಮಾಡ್ತಿರೋ ಜಸ್ಟ್ ಫ್ಯೂಚರ್ ಏನೋ ಒಂದು ಆದರೆ ಮಾತ್ರ ನಾವು ಎಂಜಾಯ್ ಮಾಡ್ತೀವಿ ಅಂದರೆ ಯಾವತ್ತಿಗೂ ಅವ್ರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಸೊ ಇರೋ ಮೂಮೆಂಟ್ನ ಆ ಒಂದು ನಿಮ್ಮ ಲೈಫ್ನ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ಯಾರೆಲ್ಲ ಕೊನೆ ತನಕ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.